ಹಾರುಗೇರಿ ಪಿಎಸ್ಐ ಮಾಳಪ್ಪ ಪೂಜೇರಿ ಜನವರಿ 10, 2025ರಂದು ಠಾಣೆಗೆ ಆಗಮಿಸಿದ ಅಣ್ಣಪ್ಪ ಸಂಕಪ್ಪ ಸದಲಿಗೆ ಕಿರುಕುಳ ಆರೋಪ ಹಿನ್ನೆಲೆ ಮನನೊಂದ ವ್ಯಕ್ತಿ ಒಬ್ಬರು ಬೆಳಗಾವಿ ಕೆಎಲ್ಇ ಆಸ್ಪತ್ರೆಯಲ್ಲಿ ಸಾವಿಗೀಡಾಗಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. ಮೃತ ವ್ಯಕ್ತಿಯ ಮೃತದೇಹ ನೇರವಾಗಿ ಹಾರುಗೇರಿ ಪೊಲೀಸ್ ಠಾಣೆಗೆ ತಡರಾತ್ರಿ ತಂದು ಪಿಎಸ್ಐ ಮಾಳಪ್ಪ ಪೂಜೇರಿ ವಿರುದ್ಧ ಘೋಷಣೆ ಕೂಗುತ್ತಾ ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ಮಾಡಿದ್ದಾರೆ. ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದ ಅಣ್ಣಪ್ಪ ಸಂಕಪ್ಪ ಸದಲಿಗೆ 78 ವರ್ಷದ ಮೃತ ವ್ಯಕ್ತಿ ಸಿವಿಲ್ ವಿಷಯಕ್ಕೆ 78 ವರ್ಷದ ವ್ಯಕ್ತಿ ಅಣ್ಣಪ್ಪ ಸದಲಗಿಗೆ ಸುಮಾರು ದಿನಗಳಿಂದ ಕಿರುಕುಳ ಕೊಡ್ತಾ ಇದ್ರು ಎಂಬ ಆರೋಪದ ಹಿನ್ನೆಲೆ ಹಾರುಗೇರಿ ಪೊಲೀಸ್ ಠಾಣೆ ಮುಂದೆ ಮೃತದೇಹ ಬಿಟ್ಟು ಪಿಎಸ್ಐ ಮಾಳಪ್ಪ ಪೂಜೇರಿ ವಿರುದ್ಧ ಪ್ರತಿಭಟನೆ ಮಾಡಿದ್ರು. ಅಚ್ಚರಿ ವಿಷಯ ಏನಪ್ಪಾ ಅಂದ್ರೆ ಮೃತ ವ್ಯಕ್ತಿಯ ಮಗ ಕೂಡ ವಿಜಯಪುರ ಜಿಲ್ಲೆಯ ದೇವದುರ್ಗ ಠಾಣೆಯ ಸಿಪಿಐ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರೋದು. ಈ ಪೊಲೀಸ್ ಇಲಾಖೆಯಲ್ಲಿ ಈ ತರ ಕಿರುಕುಳ ಕೊಟ್ಟಿದ್ದು ಯಾರು ಒಬ್ಬರು ಮಾಡಿದ ತಪ್ಪಿಗೆ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತಾಗಿದೆ. ಇನ್ನು ಪರಿಸ್ಥಿತಿ ತಿಳಿಗೊಳಿಸಲು ಚಿಕ್ಕೋಡಿ ವಿಭಾಗದ ಎಲ್ಲ ಡಿವೈಎಸ್ಪಿ ಸಿಪಿಐ ಪಿಎಸ್ಐ ಸ್ಥಳದಲ್ಲಿ ಹಾಜರಿದ್ರು. ಹಾರುಗೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಅನ್ಯಾಯ ಆದವ್ರು ಮಾಡ್ತಾರೆ 112 ಫೋನ್ ಮಾಡಿದವ್ರು ನಾವು ಕಂಪ್ಲೀಟ್ ಲಾಜ್ ಮಾಡಿದವ್ರು ನಾವು ಮತ್ತೆ ತಂದು ನನ್ನ ಹೇಳಕ್ಕೆ ವೈದ್ಯರ ಮುಸ್ಲಿಂ ಮಕ್ಕಳು ನಮ್ಮ ಅಪ್ಪನ ಇವು ವಯಸ್ಸು 78 ವಯಸ್ಸು ಮುಂದೆ ಕ್ರಮ ತಗೊಂಡಂತ ದಯಮಾಡಿ ಕೊಡ್ತನು ತಗೋರಿ ಅದಾದ್ರೆ ನೋಡೋಣ ಸರ್ ಅವರು ಸಮಸ್ಯೆ ಏನಾಗಿದೆ ಇದು ಸಮಸ್ಯೆ ಸರ್ ಒಂದು ಸಿವಿಲ್ ಡಿಸ್ಪ್ಯೂಟ್ ಈಗ ಮತ್ತೆ ಮಾನ್ಯ ಸುದ್ದಿ ಕೇಳಿದ್ರು 2ನೇ ತಾರೀಕು ಮತ್ತೆ ಹಾಕ್ಯಾರ ಅಂತ ಸುದ್ದಿ ಅಪ್ಪ ಮುಟ್ಟ ತೀರಾ ನಿಮ್ಮ ಏನಾದ್ರು ಮತ್ತೆ ಕೇಸ್ ಆಗ್ತಾನೆ ಈಗ ನಾನು ಬರ್ಕೊಡ್ತೀನಿ ನಾನು ಬರ್ಕೊಡ್ತೀನಿ ಎಫ್ಐಆರ್ ಅವ್ರ ಡಿಎಸ್ಪಿ ಬರ್ಲಿ ನಾನು ಬ್ಯಾಡವಾರ ಇವು ಏನಕ್ಕ ಬರ್ತಾನೆ ಮುಚ್ಚಿ ಬರೇ ಪೊಲೀಸ್ ಇಲಾಖೆ ಮುಚ್ಕೋತ ಬರೀ ಮುಂಗಣ್ಣೆ ಆಗತ್ತಾವ. ಯಾರು ಸ್ಟೇಷನ್ ತಗೊಂಡ್ ಬರೋ ಧೈರ್ಯ ಮಾಡಿಲ್ಲ. ಈಗ ನಮ್ಮ ಅಪ್ಪ ಇಲ್ಲ ಅಂದ್ರೆ ನಾನು ತಗೊಂಡು ಏನ್ ಮಾಡ್ಲು ನೌಕರರ ತಗೊಂಡು ಏನ್ ಮಾಡ್ಲಿ ನಾನ್ಯಾರ ಏನ್ ಮಾಡ್ಲಿ ನಾ ಜೈಲಿಗೆ ಹೋದ್ರೆ ಮುಗಿತಲ್ಲ ನಾವು ಮಾಡೋದೆಲ್ಲ ಯಾರಿಗಪ್ಪ ತಂದೆ ತಾಯಿ ಸುಖ ಇರಲಿ ಹೆಂಡ್ರ ಮಕ್ಕಳು ಹತ್ತಿರ ಈಗ ಅದ್ರಾಗ ನಮ್ಮ ತಂದೆ ಕಳ್ಕೊಂಡಾನ ಈಗ ಇನ್ನು ತಗೊಂಡು ಮಾಡ್ಲೇನು ನೀವು ಹೇಳೋದು ಒಪ್ಕೊತಾನ ಈ ಇಲಾಖೆ ಅನ್ನ ತಿನ್ನತ್ತೀನಿ ನಾನು ಅದು ಅಣ್ಣ ಇರ್ಬೇಕು ಒಣ ಸಗಣಿ ಆಗಬಾರ್ದದ. ನಾವು ನೌಕರಿ ಮಾಡಿನಪ್ಪ ಈ ಪರಿ ಮಾಡಿಲ್ಲ ಯಾವಾಗ ಅಲ್ಲ ಇನ್ಕದಕ್ಕೆ ಬಂದ PSI ಯಾಕೆ ಬರ್ತಾ ಇಲ್ಲ ಈ PSI ಹೆಡ್ಕ್ವಾರ್ಟರ್ ರಜಾ ಅದನಪ್ಪ ನಾನು ನಿನ್ನ ಕೇಳ್ತೇನೆ ಬಂದ ಹೇಳ ಯಾಕಂದ್ರೆ ಅವ್ನು ಧೈರ್ಯ ಇದ್ರೆ ಬಂದ್ ಹೇಳ ಹೌದ್ರಿ ನಾ ಮಾಡಿಲ್ಲ ತಂದಲ್ಲ ಯಾಕಂದ್ರೆ ಸರ್ ನಿಮ್ಮ ಮುಂದೆ ಅನ್ನಲ್ಲ ನಾ ದಿವಸ ಮಾಡಿಲ್ಲ ಹರಾಸ್ಮೆಂಟ್ ಮಾಡಿಲ್ಲ ಅವ್ರಿಗೆ ಹೊಡೆದಿಲ್ಲ ಏನು ಮಾಡಿಲ್ಲ ತಂದು ಬೇಕಾರೆ ಉತ್ತರ ಕೊಡ್ತೀವಿ ಅದಕ್ಕೆ ಅವ್ನು ಬರುದಿಲ್ಲ. ರವಿಗೆ ನಾ ಹೇಳ್ತೀನಿ ಮುಂದಿನ ಈಗ ಅವಾಗಿಂದ ಚಾಲು ಮಾಡಿದ್ವಿ ನೋಡಿ ಟ್ರೀಟ್ಮೆಂಟ್ ಅದನ್ನ ಹೇಳ ನೀವು ಅಲ್ಲೇ ತಂದು ಹಚ್ತೀರಿ ನನಗೆ ಗೊತ್ತಾಗ್ತದೆ. ತುದಿಗೆ ಬಂದ ಇವತ್ತು ಹಂಗಾಗಿತ್ತು ಆ ದಿವಸ ಹಂಗಾಯ್ತು ಅದ್ರದ್ದು ಇದು ಹೆಂಗೆ ಹಾಕತ್ತೆ ಅಲ್ಲಿಗೆ ಬಂದು ಹಚ್ತೀನಿ ಯಾಕಂದ್ರೆ ನಾನು ಇಲಾಖೆದಾಗ ನೋಡೇನೆ ಅಲ್ಲಿಗೆ ಬರ್ತೈತೆ ಬೇಡ. ಈಗ DSP ಸರ್ SP ಯಾರು ಬರ್ತಾರಂದ್ರೆ ಇನ್ನೊಂದು 10 ನಿಮಿಷ ವೇಟ್ ಮಾಡ್ತಾನೆ. ಬರಂಗಿಲ್ಲ ಅಂದ್ರೆ ನಾ ಬಾಡಿ ತೊಗೊಂಡು ಸಾಹೇಬ್ರ ಮನೆಗೆ ಹೋಗ್ತಾನ ನೋಡೇನ ಬೆಳಗಾವಿನ ಹೊಸದಲ್ಲ SP ಸರ್ ಹೊಸದ್ರಲ್ಲ ಅಲ್ಲಿ ನ್ಯಾಯ ಕೇಳ್ತಾರೆ ಅಷ್ಟೇ ಅದಕ್ಕೋಸ್ ನಂದು ಅವ್ರಾಗ ಬಂದ್ರು ಸರಿ ಬೇಡ ಬರ್ತಾರೆ ಬೇಡ ಇನ್ನೇನು ಮುಚ್ಚಿ ಮಾತಾಡೋದೇನು ತೋಣ ಮರ್ಯಾದೆ ಇದಕ್ಕೆ ಹೊಸಬಳಕೆ ಏನು. ಕಂಕಣ್ಣ ಅಣ್ಣಪ್ಪ ಸದಾಗಿ ವಯ 40 ಉದ್ಯೋಗ ಸೇತಿಗೆ ಜಾತಿ ಜೈನ ಹಾರುಗೇರಿ ಕ್ರಾಸ್ ತೋಟದ ಮನೆಯಲ್ಲಿ ವಸತಿಯಲ್ಲಿ ಇರ್ತೀವಿ. ನಾವು ಮೇಲ್ಕಂಡ ವಿಳಾಸದಲ್ಲಿ ನಮ್ಮ ತಂದೆ ತಾಯಿ ಮತ್ತು ಕುಟುಂಬದೊಂದಿಗೆ ವಾಸವಾಗಿದ್ದು ದಿನಾಂಕ 10/1/2025 ಮುಂಜಾನೆ 11 ಗಂಟೆ ಸುಮಾರಿಗೆ ನಾನು ನಮ್ಮ ಜಮೀನು ಸರ್ವೆ ನಂಬರ್ 489/26,25 ಇಲ್ಲಿ ನಮ್ಮ ತಂದೆ ಅಣ್ಣಪ್ಪ ಸದಲಿಗೆ ಇವರೊಂದಿಗೆ ಕೃಷಿ ಕೆಲಸ ಮಾಡುತ್ತಿರುವಾಗ ನಮ್ಮೂರಿನವರಾದ ಬಾಬು ವಿಜಯ ನಡೋಣಿ ಉರ್ಫ್ ಕೋಳಿ, ಪ್ರತಾಪ್ ಸಿದ್ರಾಯ್ ಹರೋಲಿ, ವಸಂತ್ ಚೌಗಲ ಇವರೆಲ್ಲರೂ ಏಕಾಏಕಿ ಸಂಗಣಮತರಾಗಿ ಕೂಡಿ ಬಂದು ಈ ಜಮೀನನ್ನು ನಾವು ಸೌದಿ ಇವರು ಯಾರು ಸದಾಶಿವ ಮಾರುತಿ ಅಡ್ಡೇರಟ್ಟಿ ಉರ್ಫ್ ಸೌದಿ ಇವರಿಂದ ನಾವು ಖರೀದಿ ತೊಗೊಂಡಿದ್ವಿ. ಕೂಡಲೇ ಈ ಮನೆ ಮತ್ತು ಈ ಜಾಗ ಖಾಲಿ ಮಾಡ್ರಿ ಅಂತ ನಮ್ಮ ಮೇಲೆ ಏರಿ ಬಂದರು. ಆಗ ನಾನು ಈ ಜಾಗ ಉತ್ತರ ನಮ್ಮ ಹೆಸರಲ್ಲಿ ಐತಿ ನೀವು ಹೆಂಗೆ ತೊಗೋತೀರ ಅಂತ ನಾವು ಕೇಳಿದಾಗಿ ಇಲ್ಲ ನಾವು ಇದನ್ನು ಖರೀದಿಸಿರುತ್ತೇವೆ ಈಗ ಹೋಗಿ ಅಂತ ನಮ್ಮ ಮೇಲೆ ಏರಿ ಬಂದು ಹೊಡೆಯಲು ಬಂದರು. ಕೂಡಲೇ ನಾವು ಜೀವಕ್ಕೆ ಹೆದರಿ 112 ವಾಹನಕ್ಕೆ ಕಾಲ್ ಮಾಡಿದ್ದು
15 ನಿಮಿಷಗಳಲ್ಲಿ 112 ವಾಹನ ಬಂದು ಅವರು ಪೊಲೀಸರು ಬಂದು ನಮ್ಮ ಜಗಳ ಬಿಡಿಸಿ ಠಾಣೆಗೆ ಬಂದು ನಿಮ್ಮ ಫಿರ್ಯಾದಿ ಹೇಳಿ ಅಂತ ತಿಳಿಸಿದ ಪ್ರಕಾರ ಠಾಣೆಗೆ ಬಂದೆವು. ಆಗ PSI ಮಾಳಪ್ಪ ಪೂಜಾರನ್ನು ಭೇಟಿ ಮಾಡಿ ವಿಷಯ ತಿಳಿಸಿದಾಗ ಅವರು ಎದುರಾದಾರರೊಂದಿಗೆ ಮಿಲಾಪಿಯಾಗಿ ಅವರು ದಲಿತ ಜನಾಂಗದವರಿದ್ದು ಅವರಿಗೆ ನಿಮ್ಮ ಜಮೀನನ್ನು ಬಿಟ್ಟು ಕೊಡಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ನಾವು ಅಟ್ರಾಸಿಟಿ ಕೇಸ್ ಹಾಕಬೇಕಾಗುತ್ತದೆ, ಅವರು ತುಂಬ ದುಷ್ಟ ಜನರು, ನಿಮಗೆ ಇಂತಿಷ್ಟು ಹಣ ಕೊಡಿಸುತ್ತೇನೆ ಬಿಡಿ ಎಂದು ರಾಜಿ ಪಂಚಾಯಿತಿ ಮಾಡಿದ್ದು. ನಾವು ಒಪ್ಪದಿದ್ದಾಗ ನಮ್ಮನ್ನು ಹಾಗೂ ನನ್ನ ತಂದೆಯನ್ನು ಇದರಲ್ಲಿ ಠಾಣೆಯಲ್ಲಿ ಕೂಡಿ ಹಾಕಿ ನಮಗೆ ತೊಂದರೆ ಕೊಟ್ಟಿದ್ದು, ಅವಾಚ್ಯ ಶಬ್ದದಿಂದ ಬೈದಿದ್ದು. ಕೊನೆಗೆ ಸಾಯಂಕಾಲ ನಮ್ಮ ತಂದೆಗೆ ಇದರಿಂದ BP ಶುಗರ್ ಹೆಚ್ಚಾದಾಗ ಅವರು ಮೂರ್ಛೆ ಬಂದು ಬಿದ್ದಾಗ ಕೂಡಲೇ ಅವರನ್ನು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸುವಂತೆ ನಮ್ಮ ತಮ್ಮನಿಗೆ ಹೇಳಿದ್ದು. ಕೂಡಲೇ ಅವರು ನಮ್ಮ ತಮ್ಮ ಆಸ್ಪತ್ರೆಗೆ ಹೋಗಿ ದಾಖಲಿಸಿದ್ದು. ಅವರಿಗೆ ಹೃದಯಾಘಾತವಾಗಿದ್ದು, ನೀವು ಮುಂದಿನ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಹೋಗಿ ಅಂದಾಗ ನಾವು ಅವರನ್ನು ಕರೆದುಕೊಂಡು ಖಾಸಗಿ ಚಿಕಿತ್ಸೆ ಇಲ್ಲಿವರೆಗೆ ಪಡೆಯುತ್ತಿದ್ದೆವು. ಇದಾದ ನಂತರ ಈ ಉಪಚಾರಕ್ಕಾಗಿ ನಾವು KLE ಬೆಳಗಾವಿ ಆಸ್ಪತ್ರೆಗೆ ಪಡೆದಿದ್ದು. ನಾವು ಈಗಾಗಲೇ ಹಾರುಗೇರಿ ಠಾಣೆಯಲ್ಲಿ ಮಾನ್ಯ SP ಸಾಹೇಬರು ಬೆಳಗಾವಿ, ಮಾನ್ಯ IGP ಸಾಹೇಬರು ಉತ್ತರ ವಲಯ ಬೆಳಗಾವಿ ಇವರಿಗೆ ಫಿರ್ಯಾದಿ ನೀಡಿದ್ದು, ಇಲ್ಲಿಯವರೆಗೆ ಆರೋಪಿತರು ಹಾಗೂ PSI ವಿರುದ್ಧ ಯಾವುದೇ ಕ್ರಮ ಜರುಗಿಸಿರುವುದಿಲ್ಲ. ಈ ಅರ್ಜಿ ವಿಷಯ ತಿಳಿದು PSI ಹಾರುಗೇರಿ ಮಾಳಪ್ಪ ಪೂಜಾರಿ ಇವರು ಬಾಬು ನಡೆಯನಿ ಇವರಿಗೆ 2/2/2025 ಬಂದು ಠಾಣೆಗೆ ಬಂದು ನನ್ನ ಹಾಗೂ ನನ್ನ ತಂದೆ ವಿರುದ್ಧ ಫಿರ್ಯಾದಿ ನೀಡುವಂತೆ ತಿಳಿಸಿದ ಪ್ರಕಾರ ಅವರು ತಿಳಿಸಿ ಒಂದು ಫಿರ್ಯಾದಿ ಅವರಿಂದ ಪಡೆದುಕೊಂಡು ಬಂದು ಫಿರ್ಯಾದಿಯಂತೆ ನಮ್ಮನ್ನು ಮತ್ತೆ ಠಾಣೆಗೆ ಬರಲು ಹೇಳಿದ್ದು. ಆವಾಗ ನಮ್ಮ ತಂದೆ ವಿಷಯ ಏನಂದಾಗ ಪ್ರತಾಪ್ ಇವರು ನಡೋನಿ ಇವರು ಬಂದು ನಿಮ್ಮ ಮೇಲೆ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ದಾರೆ, ಠಾಣೆಗೆ ಬನ್ನಿ ಅಂತ ಹೇಳಿದ್ದು. ಇದೇ ವಿಷಯ ಮನಸ್ಸಿಗೆ ಹಚ್ಚಿಕೊಂಡು ನಮ್ಮ ತಂದೆಯವರು ಇಂದು ದಿನಾಂಕ 7/2/2025 ಹೃದಯಾಘಾತವಾಗಿ ಮೃತಪಟ್ಟಿರುತ್ತಾರೆ. ಮೇಲೆ ತಿಳಿಸಿದಂತೆ ಪ್ರತಾಪ್ ಹರೋಲಿ, ಬಾಬು ನಡೋನಿ, ವಸಂತ ಚೌಗಲ, ಸದಾಶಿವ, ಮಾರುತಿ ರೆಡ್ಡೆರಟ್ಟಿ ಉರ್ಫ್ ಸೌದಿ ಹಾಗೂ PSI ಮಾಳಪ್ಪ ಪೂಜಾರಿ ಇವರ ಮೇಲೆ ಬಡಿ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಕ್ರಮ ಬಂಧನದಲ್ಲಿಟ್ಟು ಸಾಯಲು ಪ್ರಚೋದಿಸಿದ ಬಗ್ಗೆ ನಮ್ಮದು ಫಿರ್ಯಾದಿ ಇರುತ್ತದೆ. ಈ ಬಗ್ಗೆ ಕಾನೂನು ಕ್ರಮ ಜರುಗಿಸಿ FRI ಪ್ರತಿನಿಧಿಸಲು ಕೋರಿಕೊಳ್ಳುತ್ತೇವೆ. ಮೂರು ಯಾವುದು? ಇದೇ ಊರ್ರಿ, ಇವ್ರು ನಮ್ಮ ಫಾದರ್, ಇವ್ರು ನಮ್ಮ ಬ್ರದರ್. ಹೇಳ್ರಿ, ಏನು ಸಮಸ್ಯೆ? ಅಂದ್ರೆ ಕರೆಸಿ ಕುಣಿಸಿದಾಗ ಹೇಳ್ರಿ ನಾವ್ರಿಗೆ ನಿಮ್ಮನ್ನ ಅಪ್ಪರ್ನ ತಂದು ಕುಣಿಸಿದ್ರಿ. ಸರ್ ನಮ್ಮ ಮಾತಷ್ಟು ಕೇಳ್ರಿ, ಬರೀ ಅವ್ರ ಮಾತ ಕೇಳ್ಬೇಡ್ರಿ. ನಮ್ಮ ಮಾತು ಕೇಳ ಅಂತದಕ್ರಿ ಏನಿ ಸುಮ್ಕೊಂಡ್ರು ನಿನ್ಗೇನು ಗೊತ್ತೈತಿ, ಹೆಚ್ಚು ಮಾತಾಡ್ರಿ ಕಂಪ್ಲೇಂಟ್ ಮಾಡಿ ಒಳಗೆ ಹಾಕ್ತಾನಂತಾರ ಸರ್. ನಾನು ಬಾಯಿ ಮುಚ್ಕೋತಾರ ಅವ್ರ. ಆ ಪಾರ್ಟಿ ಜೋರ್ ಐತೇನ್ರಿ? ನೀ ಬೆಂಗಳೂರು ಹೊಲ ಕೊಟ್ಟಿದ್ದ ಪಾರ್ಟಿ ಜೋರ್ ಐತೇನ್ರಿ? ಹೊಲದ್ದು ಬಂದಿದ್ರಲ್ಲ ಅವ್ರು ಬಾಬು ಕೋಳಿ ತಗೋದಂದ್ರೆ ಪ್ರತಾಪ್ ಹರೋಲಿ ಅಂತದಾನ, ಅವರೆಲ್ಲ ಏಜೆಂಟ್, ಏನದಾರ ಅವರೆಲ್ಲ ಏಜೆಂಟ್ ಅವರೆಲ್ಲ. ಜಮೀನಿಲ್ಲ ಏನು ಇಲ್ಲ ಸಂಬಂಧ. ಅವ್ರೇನು ಜಮೀನಿದ ಸದಾ ಮನಿ ಖಾಲಿ ಮಾಡಿಸವ್ರ ಗುಂಡಾಗರ್ದಿದಿಂದ ಸೌದಿ ಅವ್ರ ಜಮೀನ್ ಅದನ್ನ ನಾವು 20 ವರ್ಷ. ನೀವು ಕಾಸ್ಟ್ ಇದರಿಂದ ಯಾವ್ದ್ರಿ? ನಿಮ್ಮ ಕಾಸ್ಟ್ ಜೈನ್ರ. ಓಹೋ, ಇನ್ನೊಂದು ಹೇಳ್ತೀನಿ, ಇದು ಈಗ ಹೇಳ್ಬಿಡ್ತೀನಿ ನಿಮ್ಗೆ. ಏನಾಗಿತ್ತು ಅಂದ್ರೆ ಒಂದು SC ST ಒಂದು ಏನೈತಲ್ಲ, ಒಂದು ಇದನ್ನೈತಿ ಏನ ಅಟ್ರಾಸಿಟಿ. ಈಗ ಎಲ್ಲರಿಗೂ ಅಟ್ರಾಸಿಟಿ ಏನು ಬಗರಿಗೆ ನಮ್ಮ ಫಾದರ್ ತಗೊಂಡ್ರಿ ಗೋಗಾಕ್ದಾಗ ಅಡ್ಮಿಟ್ ಅದನ್ರಿ. 20 ದಿನ ಆತ್ರ ನಾ ಅಲ್ಲೇ ಅದನ್ರಿ. ನಾ ಇವ್ರನ್ನೇನೋ ಬಂದ ಇವ್ರನ್ನ ಜಾತಿ ನಿಂದನೆ ಮಾಡಿ ಅಂತೇಳಿ ನನ್ನ ಮೇಲೆ ಇವ್ರ ಕಂಪ್ಲೇಂಟ್ ಇದನ್ನ ನೀವು ಕೊಟ್ಟಿದ್ದು ತಗೊಳ್ಳಿಲ್ಲ, ಅವ್ರು ಕೊಟ್ಟಿದ್ದು ತಗೊಂಡ್ರು. ವೆರಿ ಗುಡ್. ಅಂದ್ರೆ ಪಕ್ಕಾ ಪ್ಲಾನಿಂಗ್ ಇದು. ವೆರಿ ಗುಡ್. ನಾವು ಕೊಟ್ಟದಿಲ್ಲ. ಕಾಕಿಗೆ ಅದರದೇ ಆದ ಒಂದು ಗಣತೆ ಇಲ್ಲಿ ಬಂದು ಇವ್ರ ಜೊತೆ ಮಾತಾಡ್ಲೇರಿ ಯಾವಾಗ್ರಿ. ಇದು ನಮ್ಮದು ಘಟನೆ 10/12 10/1 ಜನವರಿ 10ನೇ ತಾರೀಕು ನಮ್ಮ ಘಟನೆ ಐತಿ. ಫೆಬ್ರವರಿ 2ನೇ ತಾರೀಕು ಮತ್ತೆ ನೀವು ಬಂದ ಜಾತಿ ನಿಂದನೆ ಮಾಡಿದ ಮಾತ ಆ ಕಂಪ್ಲೇಂಟ್ ತಗೋತಾರ, ತಗೊಂಡ್ ಸಿಕ್ಕಾವತ್ತಿ ಕೊಟ್ಟಾರ. ವೆರಿ ಗುಡ್. FIR ಆಗ್ಯದ. ನಾನು ದೇವದುರ್ಗ ವರ್ಕಿಂಗ್ ಅದನ್ರಿ. ಇವರು ನಾವೆಲ್ಲ ಬ್ಯಾಚ್ಮೆಂಟ್. ಇಲ್ಲಿ ನಾವು ಕ್ರಾಸ್ ಹತ್ರ ಒಂದು ಜಮೀನ್ ಇದೆ, ನಾವು ಜಮೀನ್ ತಗೊಂಡಿದೀವಿ. ಆ ಜಮೀನದಾಗ ಬೇರೆದವ್ರು ಬಂದು ದಬಾಯಿಸಿ ಬಿಡ್ಸಕ್ ಹೋದ್ರು, ನಾವು ಬಿಡ್ಲಿಲ್ಲ. ಅದು ಅವ್ರ ಹೆಸರಿನ ಇಲ್ಲ, ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹೆಸರು ಈ ಭಾಗದಲ್ಲಿ ಭಾಳ ಬಿಡ್ರಿ. ಈಗ ಅದಕ್ಕೆ SC ಮಂದಿನ ಅವ್ರ ಮೇಲೆ ಚೂ ಬಿಟ್ಟು ಅವ್ರ ಸಪೋರ್ಟ್ ತಗೊಂಡು ಆ ಹೊಲದ ಓನರ್ ಮತ್ತೆ ಅವನು ಕುಡ್ಕೊಂಡು ಒತ್ತಾಯಪೂರ್ವಕ ಬಾಕ್ಲಾ ಮುರಿದು ಬಂದು ಅಲ್ಲಿ ಸ್ಟೇ ಮಾಡ್ಯಾರ. ನಾವು ಅದೀವಪ್ಪ ಪೊಸಿಷನ್ದಾಗ ಅನ್ನೋದು. ಆಯ್ತು ಆಮೇಲೆ ನಮ್ಮ ಫಾದರ್ ಬಾಕ್ಲಾ ಮುರಿದು ಒಳಗಿರಕಂತ ಇರಬೇಡ್ರಿ ಅಂದ್ರೆ ನಮ್ಮ ಫಾದರ್ ಆಮೇಲೆ ಫೋನ್ ಮಾಡಿ ಹೇಳಿದ್ರಿ, ನೀವು ಗಲಾಟೆ ಮಾಡ್ಕೋಬೇಡ್ರಿ, ನಾನು ಇಲಾಖೆ ಅದನ್ನೇ ಸುಮ್ಮನೆ ಇದು ಮಾಡ್ಕೋಬೇಡ್ರಿ, ಒಂದು 112 ಅಂತ ಇರ್ತೈತಿ, ಫೋನ್ ಮಾಡ್ರಿ, ಬಂದು ಅವ್ರು ನಮ್ಗೆ ರಕ್ಷಣೆ ಕೊಡ್ತಾರೆ. 112 ಫೋನ್ ಮಾಡ್ಯಾರ. ಆ ಟೈಮಿಂಗು ಡೀಟೇಲ್ಸ್ ಎಲ್ಲ ನಮ್ಮ ಕಡೆ ಐತ್ರಿ. ಮಾಡಿದ ತಕ್ಷಣ
ಒನ್ ಟೂದರ್ ಬಂದಾರ ಬಂದ ಆಯ್ತು ರೀ ಸ್ಟೇಷನ್ಗೆ ನಡ್ರಿ ಅಂತಾರ ಅವ್ರು ಅಲ್ಲಿ ಜಗಳ ಹತ್ತದ ಸ್ಟೇಷನ್ಗೆ ಬಂದ್ರಪ್ಪ ಕಂಪ್ಲೇಂಟ್ ಕೊಟ್ರೆ ನಮ್ಮ ಫಾದರ್ ನಮ್ಮ ಬ್ರದರ್ ಇವ್ರನ್ನ ಓದ್ ಒಳಗೆ ಕುಣಿಸ್ಯಾರ ಹೊರಗೆ ಕುಣಿಸಿ ಬೆಳಗ್ಗೆ ಸಂಜೆ ತಗ ಕುಣಿಸ್ಯಾರ ಮಾಳಪ್ಪ ಪೂಜಾರಿ ಕೊನೆಗೆ ನಾನೊಂದು ಫೋನ್ ಮಾಡಿದೆ ಮಾಳಪ್ಪ ಹಿಂಗೋ ನಮ್ಮ ನಾನು ಫೋನ್ ಹಿಡಿದಿಲ್ಲ ಕೊನೆಗೆ ನಾನು CPI ಮಾಡಿದೆ ಅವರು ನಾನು ಟ್ರೈನಿಂಗ್ನಾಗ ಅದೇನೆ ರವಿಚಂದ್ರನ್ ಬಡಪತ್ತಿರಪ್ಪ ನಾನು ಟ್ರೈನಿಂಗ್ನಾಗ ಮೈಸೂರು ಟ್ರೈನಿಂಗ್ನಾಗ ಅದೇನೆ ಅಂತ ಸುಮ್ಮನೆ DSP ಅತನಿ ಅವ್ರಿಗೆ ಮಾಡಿದೆ ಮುನ್ನೋಳಿ ಅಂತ ಪ್ರಶಾಂತ್ ಮುನ್ನೋಳಿ ಸಾಹೇಬ್ರಿಗೆ ಮಾತಾಡಿದೆ ನಾ ಫೋನ್ ಮಾಡಿ ಹೇಳ್ತಾನೆ ತಗೋರಪ್ಪ ಅಂದೆ ಆದ್ರೂ ಬಿಡ್ಲಿಲ್ಲ ಕೊನೆಗೆ ನಾ SP ಅವ್ರಿಗೆ ಮಾತಾಡಿದೆ 4401 ಗುಳೇಶ್ ಸರ್ಗೆ ಮಾತಾಡಿದೆ ಕಂಟ್ರೋಲ್ ರೂಮ್ ಡೈವರ್ಟ್ ಮಾಡಿದ್ರು ಕಂಟ್ರೋಲ್ ರೂಮ್ದವ್ರಿಗೆ ಹೇಳ್ತೀವಿ ಸಾಧಾರಣ ಬಿಡ್ಲಿಲ್ಲ ಇನ್ಸಿಡೆಂಟ್ ಆಗಿದೆ ಯಾವಾಗ ಸರ್? ಸರಿ 10/1/2012 ಅಂದ್ರೆ ಹೊಸ ವರ್ಷ ಹೋದ ತಿಂಗಳು 10ನೇ ತಾರೀಕು ನಾನು ಅಲ್ಲಿ ಡ್ಯೂಟಿ ಮೇಲೆ ಇದ್ದೆ ಅಲ್ಲಿಂದ ಹೇಳಿದೆ ಆಮೇಲೆ ಕೊನೆಗೆ ನಾ ಇವ್ರು ಯಾರೋ ಮಾತು ಕೇಳೋದಕ್ಕ DG ಕಂಟ್ರೋಲ್ಗೆ ಫೋನ್ ಮಾಡಿದೆ ಬೆಂಗಳೂರಿಗೆ DIG ಅಲ್ಲಿಂದ ಒಂದು ಫೋನ್ ಇವ್ರಿಗೆ ಬಂದಾಗ ಇವ್ರೆ ಸಂಭಾಷೆ ಅಲ್ಲೆಲ್ಲ ಎಲ್ಲೆಲ್ಲಿ ಫೋನ್ ಮಾಡ್ತೀರಿ ನೀವು ಅಷ್ಟು ಕೆಪಾಸಿಟಿ ಐತೆ ನಿಮಗೆ ಅಲ್ಲಿ ಹೋಗ್ತೀರಾ ಮಕ್ಕಳ ಹೋಗಿ ಒಳಗತ್ತ ಮತ್ತೆ ಓದ್ ಒಳಗೆ ಕುಣಿಸ್ರ ಅಪ್ಪಾರಿಗೆ ಕುಣಿಸಾಕತ್ತಂತ ಹಿಂಗೆ ಮಾಡಾಕತ್ತಾರ ನಾನಂದೆ ನಮ್ಮ ಫಾದರ್ನ ಬಿಟ್ಟು ನೀವು ಹೋಗ್ರಪ್ಪ ಅವ್ರು ಏನು ಮಾಡ್ತೀನಿ ಬಿಡಂಗಿಲ್ಲ ಅಂದ್ರೆ ನೀನು ಏನು ಮಾಡೋಕ್ಕಾಗತ್ತೆ ನೋಡೋಣ ಅಂತ ಸುಮ್ಮನೆ ಆಯ್ತು ಕೊನೆಗೆ ಅವ್ರಿಗೆ BP ಹೆಚ್ಚಾಗಿ ಒದ್ದಾಡಕತ್ತ ಅಂತ ಕರಿಸಿ ಮಾತು ನಮ್ಮವ್ರು ಕರಿಸಿ ಇರ್ತಾರಲ್ರಿ 4 ಮಂದಿ ಇವ್ರು ಹೋಗ್ರಿ ನಿಮ್ಮವ್ರನ್ನ ಅದೆಲ್ಲ ಬಗೆಹರಿಸ್ತೀನಿ ತಗೋರಿ ಅಂತಂದ್ರೆ ವಯಸ್ಸು 77 ರೀ ಸದ್ಯ ಪ್ರೆಸೆಂಟ್ 77 ವಯಸ್ಸು 78 78 ರೀ ಇಂಥವ್ರು ಕುಣಿಸ್ಯಾರ ಆಮೇಲೆ ಅವ್ರು ಓದ್ ಹಾಸ್ಪಿಟಲ್ಗೆ ಹಾಕಿವಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹಾಕಿವಿ ಅಲ್ಲಿ MLCನೂ ಮಾಡಿಸಿದ್ವಿ ಹೈ BP ಹೈ ಶುಗರ್ ಐತ್ರಿ ಸರ್ ನಮ್ಮ ಮುಂದೆ ಹೋಗ್ರತ್ ರೆಫರ್ ಮಾಡ್ರ ಕೇಸ್ ಬಿಡಪ್ಪ ಹಾಳಾಗಿ ಹೋಗ್ಲಿ ಮೊದಲು ಹೆಲ್ತ್ ಇಂಪಾರ್ಟೆಂಟ್ ಅಂತ ಹಾಸ್ಪಿಟಲ್ಗೆ ಹೋಗ್ರಿ ಇವ್ರು ಪ್ರೈವೇಟ್ ಹಾಸ್ಪಿಟಲ್ ತೋರಿಸ್ಕೊಂಡು ಇಲ್ಲಿ ಮುಂದೆ ಹೋಗ್ರಿ ಯಾಕೋ ಡೇಂಜರ್ ಕಾಣಿಸುತ್ತೆ ಮುಂದೆ KL ಅಡ್ಮಿಟ್ ಮಾಡಿದ್ರು ಗೋಕಾಕ್ KL ಅಲ್ಲಿ ಒಂದು 15 ದಿವಸ ಇಟ್ಟರೆ ಅವ್ರು ಅಂದ್ರು ಇಲ್ರಿ ಸ್ವಲ್ಪ ಇದಾಕೈತಿ ನೀವು ಮುಂದೆ ಹೋಗ್ರಿ ಮತ್ತೆ ಬೆಳಗಾವಿ KL ಸರ್ ನೀವು ಸ್ವಲ್ಪ ಸರ್ ದಯವಿಟ್ಟು ನಮ್ಗೆ ಅದು ಅನ್ಯಾಯ ಮತ್ತು ದೌರ್ಜನ್ಯವನ್ನ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಇಲ್ಲ ಅವ್ರು ಸಾಹೇಬ್ರು ಬರ್ತಾರೆ DSP ಸರ್ ಯಾರು ಬರ್ತಾರೆ ಅಲ್ಲ ಬರ್ತಾರಿಲ್ಲ ಬರಂಗಿಲ್ಲ ಅಂದ್ರೆ ಬರಂಗಿಲ್ಲ ಅಂತಾರ ಅಲ್ಲ ಬರತ್ತಾರ ಎಲ್ಲಿ ಅದರ ಬರಾಕ್ತಾರ ಅಂದ್ರೆ ಲೊಕೇಶನ್ ತಿಳ್ಕೊರಿ ಹೇಳ್ರಿ ನಮ್ಗೆ ಲೊಕೇಶನ್ ತಿಳ್ಕೊಂಡು ಇಲ್ಲಿ ಬರಾಕ್ತಾರ ಅಂದ್ರೆ ಒಂದು 10 ನಿಮಿಷ ವೇಟ್ ಮಾಡ್ತೀವಿ ಸುಮ್ಮನೆ ಬರಾಕ್ತಾರ ಅನ್ನೋದು ಅವರು ಹಾಕಿ ಉತ್ತರ ಕೊಡೋದು ನೀವು ಹಾಕಿ ಉತ್ತರ ಕೊಡೋದು ಬೇಡ. BNR ಪಬ್ಲಿಕ್ ಸ್ಕೂಲ್ 2025-26ನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ. ಮಾಂಟಿಸರಿಯಿಂದ 10ನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ. ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು 100ಕ್ಕೆ 100ರಷ್ಟು ಫಲಿತಾಂಶ ನೀಡಲಾಗಿದ್ದು SSLC ಫಲಿತಾಂಶದಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ಶಾಲೆ ಇದಾಗಿದೆ. ಅತ್ಯಾಧುನಿಕ ಕಂಪ್ಯೂಟರ್ ಲ್ಯಾಬ್, ವಿಜ್ಞಾನ ಲ್ಯಾಬ್, ನೂತನ ಮಾದರಿಯ ಗ್ರಂಥಾಲಯ ಹಾಗೂ ಕ್ರೀಡೋ ಲ್ಯಾಬ್ ಇವೆಲ್ಲವುಗಳನ್ನು ಕೂಡ ಒಳಗೊಂಡಿದ್ದು ಮಕ್ಕಳನ್ನ ಕರೆದುಕೊಂಡು ಬರಲು ವಾಹನ ವ್ಯವಸ್ಥೆ ಕೂಡ ಲಭ್ಯವಿದೆ. 2023-24ನೇ ಸಾಲಿನ SSLC ಪರೀಕ್ಷೆಯಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸ್ಥಾನ ಪಡೆದ ಶಾಲೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯನ್ನ ಅನಾಥ ಮಕ್ಕಳಿಗೆ ಸಹಾಯ ಮಾಡುವ ಅತ್ಯುನ್ನತ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಗಿದೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿ ಪಾಠದ ಜೊತೆಗೆ ನೃತ್ಯ, ಸಂಗೀತ, ಕರಾಟೆ, ಟ್ಯಾಂಗ್ ಹ್ಯಾಂಡೋ, ಚದುರಂಗ, ರೋಬೋಟಿಕ್ನಂತಹ ವಿಶೇಷ ತರಗತಿಗಳನ್ನು BNR ಶಾಲೆಯಲ್ಲಿ ಕೈಗೊಳ್ಳಲಾಗ್ತಾ ಇದೆ. ನಮ್ಮ BNR ಶಾಲೆ ಎಜುಕೇಷನ್ ಟುಡೇ ನಡೆಸಿದ ಸಮೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಪ್ರಗತಿ ಮತ್ತು ಮಾರ್ಗದರ್ಶನಕ್ಕಾಗಿ ವರ್ಗ ರಾಜ್ಯ ಮಂಡಳಿಯ ನಿಯಮಾವಳಿಗಳ ಶ್ರೇಯಾಂಕದ ಅಡಿಯಲ್ಲಿ ಭಾರತದಲ್ಲಿ ನಂಬರ್ 1 ಸ್ಥಾನ ಪಡೆದಿದೆ. ರಾಜ್ಯ ಮಟ್ಟದ ಅತ್ಯುನ್ನತ ಪ್ರಶಸ್ತಿಯಾದ FAP ರಾಜ್ಯ ಪ್ರಶಸ್ತಿ 2024ರಲ್ಲಿ BNR ಶಾಲೆಗೆ ಅಕಾಡೆಮಿ ಸಾಧನೆ ಪ್ರಶಸ್ತಿ ಸಂದಿರುವುದು ಹರ್ಷದಾಯಕ ವಿಚಾರವಾಗಿದೆ ಹಾಗೂ ಶಾಲೆಯ ಪ್ರಾಂಶುಪಾಲರು ಆದ ಭೂಷಣ್ N ಅವರಿಗೆ ನವೀನ ಆಡಳಿತ ಮಾದರಿಯಲ್ಲಿ ಅತ್ಯುತ್ತಮ ಪ್ರಾಂಶುಪಾಲ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ನೂತನ ಪ್ರವೇಶಾತಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡೋದ್ರ ಮೂಲಕ ಉತ್ತೇಜನ ನೀಡಲಾಗ್ತಾ ಇದೆ. ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ BNR ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, T ದಾಸರಹಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9904-98215 ಹಾಗೂ 9845451196.